ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ.ಆರ್. ಅಣ್ಣಾಸಾಗರ್ ಅವರ ದಿಕ್ಸೂಚಿ ಆರ್ಥಿಕ ಸೂತ್ರಗಳು ಹಾಗೂ ವಿ. ಹುಸೇನಿ ಅವರ ಹುಸೇನಿ ದ್ವಿಪದಿಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುನೀತಾ ಆನಂದ್. ಡಾಕ್ಟರ್ ಬಿ.ಆರ್. ಅಣ್ಣಾಸಾಗರ್ ಅವರು ವೃತ್ತಿಯಿಂದ ಅರ್ಥಶಾಸ್ತ್ರದ ಆದರ್ಶ ಪ್ರಾಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾಗಿದ್ದಾರೆ. ಪ್ರವೃತ್ತಿಯಿಂದ ಸಾಹಿತಿಗಳಾಗಿ, ಹವ್ಯಾಸಿ ರಂಗ ಕಲಾವಿದರಾಗಿ, ಕವಿಗಳಾಗಿ, ಕಥೆ, ಪ್ರಬಂಧ, ಬಿಡಿಬರಹ, ಅರ್ಥಶಾಸ್ತ್ರ ಸಾಹಿತ್ಯ ಹೀಗೆ ವೈವಿಧ್ಯಮಯ ಬರವಣಿಗೆ ಮೂಲಕ ಪ್ರಬುದ್ಧ ಲೇಖಕರಾಗಿ ಹೆಸರು ಮಾಡಿದ್ದಾರೆ. ಅವರು ರಚಿಸಿದ ದಿಕ್ಸೂಚಿ ಆರ್ಥಿಕ ಸೂತ್ರಗಳು ಎಂಬ ಕೃತಿಯು ಕಲಬುರಗಿಯ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಯಾದ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನದಿಂದ 2022ರಲ್ಲಿ ಮುದ್ರಣಗೊಂಡಿದೆ. ಒಟ್ಟು 164 ಪುಟಗಳನ್ನು ಹೊಂದಿರುವ ಈ ಪುಸ್ತಕದ ಮುಖಬೆಲೆ 160 ರೂಪಾಯಿಗಳು ಇರುತ್ತದೆ. ಕೃತಿಗೆ ಹಿರಿಯ ಸಾಹಿತಿಗಳಾದ ಪ್ರಭಾಕರ್ ಜೋಶಿಯವರು ಮುನ್ನುಡಿಯ ತೋರಣ ಕಟ್ಟಿದ್ದಾರೆ. ಅವರು ತಮ್ಮ ಮುನ್ನುಡಿ ಪರ ಬರಹದಲ್ಲಿ ಹೀಗೆ ಹೇಳಿದ್ದಾರೆ: ದೇಶದ ಮತ್ತು ರಾಜ್ಯದ ಆರ್ಥಿಕ ಆಗುಹೋಗುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸುವ ಡಾಕ್ಟರ್ ಅಣ್ಣಾಸಾಗರ್ ಪ್ರಚಲಿತ ವಿದ್ಯಮಾನಗಳಿಗೆ ಪ್ರತಿಸ್ಪಂದನೆ ನೀಡುವಲ್ಲಿ ಸದಾ ಮುಂಚೂಣಿಯಲ್ಲಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಕೃತಿಗೆ ಬೆನ್ನುಡಿ ಬರೆದಿರುವ ಬನ್ನಪ್ಪ ಬಿ.ಕೆ. ಅವರು ತಮ್ಮ ಬೆನ್ನುಡಿ ಪರ ಬರಹದಲ್ಲಿ ಡಾಕ್ಟರ್ ಬಿ.ಆರ್. ಅಣ್ಣಾಸಾಗರ್ ಅವರು ಬರೆದ 7ನೇ ಪುಸ್ತಕ ದಿಕ್ಸೂಚಿ ಆರ್ಥಿಕ ಸೂತ್ರಗಳು. ಈ ಕೃತಿ 2 ಭಾಗಗಳನ್ನು ಒಳಗೊಂಡಿದೆ. ಮೊದಲ ಭಾಗದಲ್ಲಿ ಆರ್ಥಿಕ ಲೇಖನಗಳಾದ ಜಿಎಸ್ಟಿ, ಏಕರೂಪದ ಸರಕು ಮತ್ತು ಸೇವಾ ತೆರಿಗೆ, ಭಾರತದ ಆರ್ಥಿಕತೆಯಲ್ಲಿ ಸೇವಾರಂಗದ ಪಾತ್ರ ಮತ್ತು ಇನ್ನಿತರ ಲೇಖನಗಳು ಇವೆ. ಮತ್ತೊಂದು ಭಾಗದಲ್ಲಿ ಆರ್ಥಿಕೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಹವ್ಯಾಸಗಳು, ಕವಲುದಾರಿಯಲ್ಲಿ ಉನ್ನತ ಶಿಕ್ಷಣ, ಜಿಲ್ಲಾ ಗ್ರಾಮೀಣ ರಂಗಭೂಮಿ ಮತ್ತು ಇತರೆ ಲೇಖನಗಳನ್ನು ಓದುಗರ ಮನಮುಟ್ಟುವಂತೆ ಬರೆದಿದ್ದಾರೆ. ಈ ಪುಸ್ತಕ ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಉಪಯುಕ್ತವಾಗಿದೆ. ಇವರು ಭವಿಷ್ಯತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತಹ ಉತ್ತಮ ಪಠ್ಯಪುಸ್ತಕಗಳನ್ನು ಮತ್ತು ಸಮಾಜಕ್ಕೆ ಅನುಕೂಲವಾಗುವಂತಹ ಪಠ್ಯೇತರ ಪುಸ್ತಕಗಳನ್ನು ಬರೆಯಲೆಂದು ಆಶಿಸುತ್ತೇನೆ ಎಂದು ಬನ್ನಪ್ಪ ಬಿ.ಕೆ. ಅವರು ಡಾಕ್ಟರ್ ಬಿ.ಆರ್. ಅಣ್ಣಾಸಾಗರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಈ ಕೃತಿಯ ಮೊದಲ ಲೇಖನ ಜಿಎಸ್ಟಿ, ಏಕರೂಪದ ಸರಕು ಮತ್ತು ಸೇವಾ ತೆರಿಗೆ ತುಂಬಾ ಅರ್ಥಪೂರ್ಣ ಮಾಹಿತಿಯನ್ನು ಒಳಗೊಂಡ ಲೇಖನವಾಗಿದೆ. ಹಾಗೆಯೇ 2ನೇ ಲೇಖನ ಭಾರತದ ಆರ್ಥಿಕತೆಯಲ್ಲಿ ಸೇವಾರಂಗದ ಪಾತ್ರ. ಈ ಲೇಖನವು ಭಾರತೀಯ ಆರ್ಥಿಕತೆಯಲ್ಲಿ ಸೇವಾರಂಗದ ಪಾತ್ರವನ್ನು ಪರಿಚಯಿಸುತ್ತಲೇ ಸೇವಾರಂಗದ ವ್ಯಾಪ್ತಿ, ಸೇವಾ ಕ್ಷೇತ್ರದ ಕಾಣಿಕೆ, ಸೇವಾ ವಲಯದಲ್ಲಿ ಉದ್ಯೋಗ, ಸೇವಾರಂಗದ ರಫ್ತುಗಳು ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿದೆ. ಸಂಕಲನದ ಮುಂದಿನ ಲೇಖನವಾದ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಪಾತ್ರ ಎಂಬ ಲೇಖನವು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಪಾತ್ರ ಎಷ್ಟು ಮಹತ್ವದ್ದು ಎಂಬುದಕ್ಕೆ ಜಗತ್ತಿನ ಮುಂದುವರೆದ ರಾಷ್ಟ್ರಗಳನ್ನು ಉಲ್ಲೇಖಿಸಿಕೊಂಡು ಭಾರತವೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡುವಲ್ಲಿ ಹೆಜ್ಜೆ ಹಾಕಬೇಕು ಎಂಬುದನ್ನು ಅನೇಕ ಅಂಶಗಳ ಮೂಲಕ ತುಂಬಾ ವಿಸ್ತಾರವಾದ ವಿವರಣೆಯನ್ನು ಒಳಗೊಂಡಿರುವ ಲೇಖನವಾಗಿದೆ. ಹೀಗೆ ಮುಂದಿನ ಲೇಖನಗಳಾದ ಆಹಾರ ಭದ್ರತೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಒಂದು ಅಧ್ಯಯನ, ಭಾರತದಲ್ಲಿ ಕೃಷಿ ಸಾಲ, ಗ್ರಾಹಕರ ಹಕ್ಕುಗಳು, ಬೆಲೆ ಏರಿಕೆ ಕಾರಣ ಮತ್ತು ನಿಯಂತ್ರಣ, ಭಾರತದ ವಿಶೇಷ ಆರ್ಥಿಕ ವಲಯಗಳು, ಪರಿಸರ ಮಾಲಿನ್ಯದ ಪರಿಣಾಮಗಳು, ಸೇಡಂ ತಾಲೂಕಿನ ಉದ್ಯೋಗಗಳು ಮತ್ತು ಕೈಗಾರಿಕಾ ಅವಕಾಶಗಳು, ಗಡಿ ಅಭಿವೃದ್ಧಿಗೆ ಆರ್ಥಿಕ ಸೂತ್ರಗಳು ಹೀಗೆ ಮೊದಲ ಭಾಗದಲ್ಲಿ ಬರುವ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ ಲೇಖನಗಳು ತುಂಬಾ ಅರ್ಥಪೂರ್ಣವಾದ ವಿಷಯವನ್ನು
ಒಳಗೊಂಡಿರುತ್ತವೆ. ದಿಕ್ಸೂಚಿ ಆರ್ಥಿಕ ಸೂತ್ರಗಳು ಎಂಬ ಕೃತಿಯ 2ನೆಯ ಭಾಗದಲ್ಲಿ ಒಟ್ಟು 8 ಲೇಖನಗಳು ಇರುತ್ತವೆ. ಮೊದಲ ಲೇಖನ ಉನ್ನತ ಶಿಕ್ಷಣ ಮತ್ತು ಪಠ್ಯೇತರ ಚಟುವಟಿಕೆ. ಈ ಲೇಖನವು ಮನುಷ್ಯನ ಬದುಕಿನಲ್ಲಿ ಶಿಕ್ಷಣದ ಮಹತ್ವ ಮತ್ತು ಶಿಕ್ಷಣದ ಅವಶ್ಯಕತೆ ಕುರಿತು ತಿಳಿಸುತ್ತಲೇ ಶಿಕ್ಷಣದಲ್ಲಿ ಪಠ್ಯೇತರ ಚಟುವಟಿಕೆಗಳ ಅವಶ್ಯಕತೆ ಕುರಿತು ಒತ್ತಿ ಹೇಳುತ್ತದೆ. ಹಾಗೆಯೇ ಮುಂದಿನ ಲೇಖನಗಳಾದ ಹವ್ಯಾಸಗಳು, ಕವಲುದಾರಿಯಲ್ಲಿ ಉನ್ನತ ಶಿಕ್ಷಣ, ಜಿಲ್ಲಾ ಗ್ರಾಮೀಣ ರಂಗಭೂಮಿ, ನಿಜದ ನೆಲೆ ಮತ್ತು ಇತರ ನಾಟಕಗಳು, ನಾಗಭೂಷಣ, ಶಿವಯೋಗಿಗಳು ಮತ್ತು ಶಿವಲಿಂಗೇಶ್ವರ ವಚನಗಳು, ಯೋಗಾಮೃತ, ನಿಜಶರಣ ಅಂಬಿಗರ ಚೌಡಯ್ಯ ಈ ಎಲ್ಲಾ ಲೇಖನಗಳು ತುಂಬಾ ಅರ್ಥಪೂರ್ಣವಾಗಿ ರಚನೆಗೊಂಡಿವೆ. ಪುಸ್ತಕದ ಕೊನೆಯ ಪುಟದಲ್ಲಿ ಡಾಕ್ಟರ್ BR ಅಣ್ಣಾಸಾಗರ್ ಅವರು ರಚಿಸಿ ಹೊರತಂದಿರುವ ಒಟ್ಟು ಕೃತಿಗಳ ವಿವರ ಇರುತ್ತದೆ. ಒಟ್ಟಿನಲ್ಲಿ ಡಾಕ್ಟರ್ BR ಅಣ್ಣಾಸಾಗರ್ ಅವರು ಬರೆದ ದಿಕ್ಸೂಚಿ ಆರ್ಥಿಕ ಸೂತ್ರಗಳು ಎಂಬ ಕೃತಿಯು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಬಹುಪಾಲು ಲೇಖನಗಳೊಂದಿಗೆ ಸಾಹಿತ್ಯಕ್ಕೆ ಸಂಬಂಧಿಸಿದ, ಶಿಕ್ಷಣಕ್ಕೆ ಸಂಬಂಧಿಸಿದ ವೈವಿಧ್ಯಮಯ ವಿಷಯಗಳನ್ನು ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ರಚಿಸಿದ ಕೃತಿ ಇದಾಗಿದೆ. ಮುಂದಿನ ದಿನಗಳಲ್ಲಿ ಲೇಖಕರು ಮತ್ತಷ್ಟು ವಿಶಿಷ್ಟ ಕೃತಿಗಳನ್ನು ನಾಡಿನ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಲೆಂದು ಶುಭ ಕೋರುತ್ತೇವೆ. ಕಾವ್ಯ ಪ್ರಕಾರದಲ್ಲಿ ದ್ವಿಪದಿ ಕಾವ್ಯ ವಿಶಿಷ್ಟ ಕಾವ್ಯ ಪ್ರಕಾರವಾಗಿದೆ. ಈ ಪ್ರಕಾರದಲ್ಲಿ 500ಕ್ಕೂ ಹೆಚ್ಚು ದ್ವಿಪದಿಗಳನ್ನು ರಚಿಸಿ ಹುಸೇನಿ ದ್ವಿಪದಿಗಳು ಎಂಬ ಕೃತಿಯನ್ನು ಹೊರತಂದಿರುವ ವಿ. ಹುಸೇನಿ ನಮ್ಮ ನಡುವಿನ ಭರವಸೆಯ ಕವಿಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯ ವಲ್ಲೂರಿನವರಾದ ಹುಸೇನಿ ಮಾತೃಭಾಷೆ ತೆಲುಗು ಆಗಿದ್ದರೂ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿತುಕೊಂಡು ಆ ಭಾಷೆಯಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡುತ್ತಿರುವುದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿದೆ. ಪ್ರಸ್ತುತ ಹುಸೇನಿ ದ್ವಿಪದಿಗಳು ಎಂಬ ದ್ವಿಪದಿಗಳ ಸಂಕಲನವು ಆಂಧ್ರಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯ ಝಾನ್ಸಿ ರಾಣಿ ಪ್ರಕಾಶನ ವಲ್ಲೂರು ಅವರಿಂದ ಪ್ರಕಾಶನಗೊಂಡಿದೆ. 2023ರಲ್ಲಿ ಮುದ್ರಣ ಕಂಡಿರುವ ಈ ಕೃತಿಯಲ್ಲಿ ಒಟ್ಟು 110 ಪುಟಗಳಿದ್ದು ₹100 ಮುಖಬೆಲೆ ಹೊಂದಿದೆ. ತುಂಬಾ ಆಕರ್ಷಕ ಮುಖಪುಟ ಹೊಂದಿರುವ ಈ ದ್ವಿಪದಿಗಳ ಸಂಕಲನ ಹೊರತರಲು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹೆಡಗಿನಾಳದ ದಿವಂಗತ ಶ್ರೀ ಜಲಾಲಿ ನಾಯಕ್ ಮತ್ತು ದಿವಂಗತ ಶ್ರೀ ಅಂಕಪ್ಪ ನಾಯಕ್ ಮದ್ಲಾಪುರ್ ಅವರ ಕುಟುಂಬದವರು ಗ್ರಂಥ ದಾಸೋಹಗೈದಿದ್ದಾರೆ. ಕೃತಿಗೆ ನಾಡಿನ ಪ್ರಮುಖ ಕವಿಗಳಾದ ನಾಗೇಶ್ ಜೆ. ನಾಯಕ್ ಅವರು ಬೆನ್ನುಡಿ ಬರೆದಿದ್ದಾರೆ. ಅವರು ತಮ್ಮ ಬೆನ್ನುಡಿ ಪರ ಬರಹದಲ್ಲಿ ಹುಸೇನಿಯವರ ಕಾವ್ಯಕೃಷಿ ಕುರಿತು ಹೀಗೆ ದಾಖಲಿಸಿದ್ದಾರೆ. ಕನ್ನಡದ ಶಿಕ್ಷಕರಾಗಿ ಸಾಹಿತ್ಯಿಕ ಪ್ರೀತಿಯನ್ನು ಕಾಪಿಟ್ಟುಕೊಂಡು ಬರುತ್ತಿರುವ ಹುಸೇನಿಯವರು ಈಗಾಗಲೇ 2 ಕವನ ಸಂಕಲನಗಳನ್ನು ಓದುಗರಿಗೆ ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಹೊಸ ಪ್ರಕಾರದ ಬರವಣಿಗೆಗೆ ಸಾಕ್ಷಿಯಾಗುತ್ತಿರುವ, ತನ್ನನ್ನು ತಾನು ತೆರೆದುಕೊಳ್ಳುತ್ತಿರುವ ಬದಲಾವಣೆಯ ಈ ಕಾಲಘಟ್ಟದಲ್ಲಿ ವಲ್ಲೂರು ಹುಸೇನಿಯವರು ಹುಸೇನಿ ದ್ವಿಪದಿಗಳು ಎಂಬ ತಮ್ಮ 3ನೇ ಕವಿತಾ ಸಂಕಲನವನ್ನು ಪ್ರಕಟಿಸುತ್ತಿದ್ದಾರೆ. 500ಕ್ಕೂ ಹೆಚ್ಚು ದ್ವಿಪದಿಗಳನ್ನು ಒಳಗೊಂಡಿರುವ ಈ ಸಂಕಲನದಲ್ಲಿ ಕಾಡುವ ಸ್ಥಾಯಿ ಭಾವ, ಪ್ರೀತಿ, ಪ್ರೇಮ, ವಿರಹ, ಮುನಿಸು ಎಲ್ಲ ದ್ವಿಪದಿಗಳಲ್ಲೂ ಹುಸೇನಿ ಮತ್ತು ಅವನನ್ನು ಕಾಡುವ ಅವಳು ಓದುಗರಿಗೆ ಮುಖಾಮುಖಿಯಾಗುತ್ತಾರೆ. ಒಂದೇ ವಸ್ತು ವಿಷಯವನ್ನು ಇಟ್ಟುಕೊಂಡು ಏಕತಾನತೆ, ನೀರಸಭಾವ, ಇಣುಕದಂತೆ ಬರೆಯುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಹುಸೇನಿಯ ಪ್ರೀತಿಯ ದ್ವಿಪದಿಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರೀತಿ ಒಂದನ್ನೇ ಕಾವ್ಯದ ವಸ್ತುವನ್ನಾಗಿಸಿಕೊಂಡು ರಚಿಸಿದ ಈ ದ್ವಿಪದಿಗಳು ಸುತ್ತಲಿನ ಸಮಾಜದ ವಿವಿಧ ಸ್ತರಗಳೊಂದಿಗೆ, ವಿವಿಧ ಮನಸ್ಸುಗಳೊಂದಿಗೆ, ನಿಸರ್ಗದ ಅನನ್ಯತೆಯೊಂದಿಗೆ ಮಾತನಾಡುತ್ತವೆ. ಜಾಗತೀಕರಣದ ಗದ್ದಲದಲ್ಲಿ ನಮ್ಮ ನೆಲಮೂಲ ಸಂಸ್ಕೃತಿಯನ್ನು, ಜೀವನ ಪ್ರೀತಿಯ ಮೂಲಕ ಬದುಕಿನ ನಿಗೂಢತೆಯನ್ನು ಅರಿಯುವ ದಿಸೆಯಲ್ಲಿ ದೇಸಿ ಸತ್ವದ ಸಾಧ್ಯತೆಗಳನ್ನು, ಪರಂಪರೆಯನ್ನು, ಜನಪದ ನುಡಿಗಟ್ಟುಗಳನ್ನು ಬಳಸಿಕೊಂಡು ಇಲ್ಲಿಯ ದ್ವಿಪದಿಗಳು ರಚನೆಯಾಗಿವೆ. ಈ ಕವನ ಸಂಕಲನದಲ್ಲಿ ಒಬ್ಬ ಪ್ರೇಮಿಯ ಪ್ರೀತಿಯ ಇತಿಹಾಸವೇ ತುಂಬಿಕೊಂಡಿದೆ. ಈ ದ್ವಿಪದಿಗಳನ್ನು ಓದುತ್ತಾ ಹೋದಾಗ ಇದು ಎಲ್ಲರ ಪ್ರೇಮದ ಪ್ರೀತಿಯ ಇತಿಹಾಸವೂ ಹೌದು ಎನ್ನುವ ಭಾವನೆ ಮೂಡುತ್ತದೆ. ಸಂಕಲನದ ಮೊದಲ ದ್ವಿಪದಿ ಹೀಗಿದೆ.
ಎದೆಗೆ ಅಪ್ಪಿಕೊಳ್ಳದಿದ್ದರೂ ಪರವಾಗಿಲ್ಲ, ಎದೆಗೆ ಅಪ್ಪಿಕೊಳ್ಳದಿದ್ದರೂ ಪರವಾಗಿಲ್ಲ, ಗೋರಿಗಾದರೂ ಬಂದು ಅತ್ತು ಬಿಡು ಸಖಿ. ನನ್ನ ಎದೆಗಾನಿಸಿಕೊಂಡರೆ ಸಾಕು ನೀನು, ನನ್ನ ಎದೆಗಾನಿಸಿಕೊಂಡರೆ ಸಾಕು ನೀನು, ಎದೆ ನೋವು ಎಷ್ಟೋ ಕಡಿಮೆಯಾದಿತು. ನನ್ನೆದೆಯ ಒಳಗೆ ಸಾಮ್ರಾಜ್ಯ ಕಟ್ಟಿದವಳು, ನನ್ನೆದೆಯ ಒಳಗೆ ಸಾಮ್ರಾಜ್ಯ ಕಟ್ಟಿದವಳು ಇನ್ನಾರದೋ ಅರಮನೆಯಲ್ಲಿ ರಾಣಿಯಾಗಿದ್ದಾಳೆ. ಇತ್ತೀಚೆಗೆ ಅವಳು ದೇವತೆಯಾಗಿ ಬಿಟ್ಟಿದ್ದಾಳೆ, ಇತ್ತೀಚೆಗೆ ಅವಳು ದೇವತೆಯಾಗಿ ಬಿಟ್ಟಿದ್ದಾಳೆ. ಅಪರೂಪಕ್ಕೊಮ್ಮೆ ದರ್ಶನ ನೀಡಿ ಹೊರಡುತ್ತಿದ್ದಾಳೆ. ಒಂದು ಬಿಕ್ಕಿನಿಂದಲೂ ತೊಂದರೆಯಾಗುವುದಾದರೆ, ಒಂದು ಬಿಕ್ಕಿನಿಂದಲೂ ತೊಂದರೆಯಾಗುವುದಾದರೆ ನಿನ್ನ ನೆನಪಿಸಿಕೊಳ್ಳುವುದನ್ನೇ ನಿಲ್ಲಿಸಿಬಿಡುತ್ತೇನೆ ಸಖಿ. ಹೀಗೆ ಇಲ್ಲಿ ಬರುವ ದ್ವಿಪದಿಗಳು ಮತ್ತೆ ಮತ್ತೆ ಪ್ರೀತಿಯ ಶ್ರೇಷ್ಠತೆಯನ್ನು ವಿವರಿಸುತ್ತವೆ. ಪ್ರೀತಿಯ ಗ್ರೇಟ್ನೆಸ್ ಇರುವುದೇ ಇನ್ನೊಬ್ಬರು ಚೆನ್ನಾಗಿರಲಿ, ಸುಖವಾಗಿರಲಿ ಎಂದು ಬಯಸುವುದು, ಹಾರೈಸುವುದು ಆಗಿರುತ್ತದೆ. ಮುಂದಿನ ದ್ವಿಪದಿ ಹೀಗಿದೆ: ಹೆತ್ತವರ ಆಸೆ ಆಕಾಂಕ್ಷೆಗಳು ನನ್ನ ಮೇಲಿದೆ ಸಖಿ, ಹೆತ್ತವರ ಆಸೆ ಆಕಾಂಕ್ಷೆಗಳು ನನ್ನ ಮೇಲಿದೆ ಸಖಿ, ನಿನಗಾಗಿ ಸಾಯುವುದಾದರೆ ಅವುಗಳನ್ನು ತೀರಿಸಿ ಸಾಯುವೆ ನಾನು. ಶುದ್ಧ ಬುದ್ಧನಂತೆ ಇದ್ದು ಬಿಡುತ್ತೇನೆ ಮೌನವಾಗಿ, ಶುದ್ಧ ಬುದ್ಧನಂತೆ ಇದ್ದು ಬಿಡುತ್ತೇನೆ ಮೌನವಾಗಿ, ಈ ಲೋಕ ಏನಾದರೂ ಅಂದುಕೊಳ್ಳಲಿ ನನ್ನ ಬಗ್ಗೆ. ಪೆನ್ನಿಗೆ ಅಂಜುತ್ತಿದ್ದರೆ ಹುಸೇನಿ, ಪೆನ್ನಿಗೆ ಅಂಜುತ್ತಿದ್ದರೆ ಹುಸೇನಿ, ಇಡೀ ಲೋಕದ ಭವಿಷ್ಯವೇ ಬದಲಾಯಿಸಿ ಬಿಡುತ್ತಿದ್ದೆ. ಯಾಕೆ ಬೇಕು ನಮಗೆ ಬಡಿವಾರದ ಬದುಕು, ಯಾಕೆ ಬೇಕು ನಮಗೆ ಬಡಿವಾರದ ಬದುಕು, 2-3 ದಿನದ ಒಣಧಿಮಾಕು. ಹೀಗೆ ಇಲ್ಲಿಯ ದ್ವಿಪದಿಗಳು ಸಮಾಜದ ಕಾಳಜಿ ಮತ್ತು ಕಳಕಳಿಯನ್ನು ವ್ಯಕ್ತಪಡಿಸುವಲ್ಲಿ ಯಶಸ್ವಿಯಾಗಿವೆ. ಪ್ರೀತಿಯ ಕುರಿತು ಬರೆದಿರುವ ವಿ ಹುಸೇನಿಯವರು ಸಮಾಜದ ಅನೇಕ ವರ್ತಮಾನದ ತಲ್ಲಣಗಳ ಕುರಿತು ದ್ವಿಪದಿಗಳನ್ನು ರಚಿಸಿರುವುದು ವಿಶೇಷವಾಗಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ವಿಶಿಷ್ಟ ಕಾವ್ಯ ಪ್ರಕಾರದ ಕೃತಿಯೊಂದನ್ನು ಅರ್ಪಿಸಿರುವ ವಿ ಹುಸೇನಿಯವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಹತ್ವದ ಕಾವ್ಯಕುಸುಮಗಳನ್ನು ಹೊರತರಲೆಂದು ಶುಭ ಹಾರೈಸುತ್ತೇವೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಣ್ಣಾಸಾಗರ್ ಅವರ ದಿಕ್ಸೂಚಿ ಆರ್ಥಿಕ ಸೂತ್ರಗಳು ಹಾಗೂ ವಿ ಹುಸೇನಿ ಅವರ ಹುಸೇನಿ ದ್ವಿಪದಿಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಸುನಿತಾ ಆನಂದ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.